ಆನೇಕಲ್ ತಾಲೂಕಿನ ಸಜ್ಜಾಪುರ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಮಹಿಳೆಯರ ಸೋಲ್ ಸ್ಪಿರಿಟ್ ತಂಡದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕಿಯರಿಗೆ ಮಹಿಳಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಂಡಮೇಳ, ಯಕ್ಷಗಾನ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಂದ ಕೋಲಾಟ ಪ್ರದರ್ಶನ ಮತ್ತು ಮಕ್ಕಳಿಂದ ಭರತನಾಟ್ಯ ನೃತ್ಯಗಳು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿದರು. ಹಾಗೆ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು, ವೈದ್ಯಕೀಯ ಸಿಬ್ಬಂದಿಗಳು ಜೊತೆಗೆ ಅಂಗವಿಕಲರು, ಮಹಿಳಾ ಆಟೋ ಚಾಲಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಜ್ಜಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಮತಾ ರಮೇಶ್, ಮಹಿಳಾ ಮುಖಂಡರಾದ ಮಮತಾ S, ವೈಶಾಂಬಯ್ಯ, ಶೈಲಾ ಶ್ರೀನಿವಾಸ್, ವೈದ್ಯರಾದ ಡಾಕ್ಟರ್ ರೂಪಾ, ಯೋಗ ಗುರುಗಳಾದ ಸ್ವಾತಿ ಶಕ್ತಿ ರೂಪಾ, ನಿವೃತ್ತ ಶಿಕ್ಷಕಿ ಮುನಿರತ್ನಮ್ಮ, ಸಬಿಯಾ, ಪೂಜಾಚಂದ್ರ, ನಸೀಬಾ, ಚಂದ್ರಕಲಾ, ಡಾಕ್ಟರ್ N ಕಲಾವತಿ, ಮೂರ್ತಿಕುಮಾರ್, ಎ ಸತೀಶ್ ಕುಮಾರ್, ಮಂಜೇಗೌಡ ಹಾಗೂ ಸಜ್ಜಾಪುರ ಅಭಿವೃದ್ಧಿ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು, ಮೃತ್ಯುಂಜಯ ಫೌಂಡೇಶನ್, ನವ ಎಜುಕೇಷನ್ ಸಂಸ್ಥೆಯ ಮಕ್ಕಳು ಸೇರಿದಂತೆ ಮಹಿಳೆಯರು ಹಾಜರಾಗಿದ್ದರು. ಎಲ್ಲ ಮಹಿಳೆಯರಿಗೂ ಸೋಲ್ ಸ್ಪಿರಿಟ್ ಮತ್ತು ಮಹಿಳಾ ಒಕ್ಕೂಟ ಮೊದಲ ಬಾರಿಗೆ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಆಚರಿಸುತ್ತಿರುವುದು ನಮ್ಮೆಲ್ಲರ ತುಂಬಾ ಸಂತೋಷ. ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಜೀವ ಕೇಳಿಕೊಳ್ತಿದ್ದೀವಿ. ಶ್ರೀಮತಿ ಶಾಂತಲರವರು ಮನಗಳ ಬೆಳಗಿಸುವ ಮಗಳಾಗಿ ಪ್ರತಿ ಮೈಲುಗಲ್ಲಿನ ಜ್ಯೋತಿ, ಸೌಂದರ್ಯ ಗಣಿ, ಸಹನಾಮೂರ್ತಿ ಹೀಗೆ ನಾನಾ ಪದಗಳಿಂದ ಆಕೆಯನ್ನು ವರ್ಣಿಸಿದ್ದಾರೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನ ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ರಾಷ್ಟ್ರೀಯ, ಜನಾಂಗೀಯ, ಭಾಷಾವಾರು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಮಹಿಳೆಯರ ಪ್ರಗತಿಯನ್ನು ಗುರುತಿಸಿ ಈ ದಿನವನ್ನು ಅವರಿಗೆ ಅರ್ಪಿಸಲಾಗಿದೆ. ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಎನ್ನುತ್ತಾ ಮೊದಲಿಗೆ ಈ ಸಮಾರಂಭದ
ಗೌರವಿಸಿ. ನೀವು ಮಹಿಳೆಯಾಗಿದ್ದಲ್ಲಿ ಇಂತಹ ಮಹೋನ್ನತ ಗುಣದ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡೆ ಅಂತ ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೃದು ಸ್ವಭಾವ ಮನಸ್ಸು ಹೇಗಿರುತ್ತೆ, ಇಲ್ಲಿ ನಾನು ಸೋಲ್ ಬಗ್ಗೆ ಮಾತಾಡ್ತಿಲ್ಲ, ಆತ್ಮಶಕ್ತಿ ಎಲ್ಲರದು ಒಂದೇ, ಆದ್ರೆ ಮನೋಶಕ್ತಿಯಲ್ಲಿ ಹೆಣ್ಣು ಮೃದುವಾದ ಸ್ವಭಾವ ಅಲ್ವಾ. ಸೊ ಈಗ ನರ್ಚರ್ ಬೇಕು ಮನೆಯಲ್ಲಿ ಪೋಷಣೆ ಮಾಡ್ತಕ್ಕಂಥ ತತ್ವ ಯಾರ ಕೈಯಲ್ಲಾಗತ್ತೆ ಮಕ್ಕಳನ್ನ ನೋಡ್ಕೊಳಕ್ಕೆ. ಇಲ್ಲಿ ಇಷ್ಟು ಜನ ತಂದೆ ಇರಿದ್ದಾರೆ, ಯಾರಾದ್ರೂ ನಿಮ್ ಮಕ್ಕಳನ್ನ ಸಾಕೋಕ್ಕಾಗತ್ತಾ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ನೋಡ್ಕೊಳ್ಳೋದು ಕಷ್ಟನಾ? ಬರ್ತಾರೆ. ಬಟ್ ನಾವು ಲೇಡೀಸ್ ಆದವರು ಮನೆಯೆಲ್ಲ ನಡೆಸ್ಕೊಂಡು ಮಕ್ಕಳೆಲ್ಲ ನೋಡಿಕೊಂಡು ಇದಕ್ಕೆಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ತಾಳ್ಮೆ ಮತ್ತು ಸಹನೆ ಎಲ್ಲ ಬೇಕಾಗುತ್ತೆ. ಅದೆಲ್ಲರೂ ನಿಮ್ಮ ಹತ್ರಲ್ಲಿ ಇದೆ. ಆಮೇಲೆ ಇನ್ನೊಂದು ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಕೆಲವೊಂದು ಮನೇಲಿ ಈಗ ಹೆಣ್ಮಕ್ಳು ಓದಬೇಕು ಅಂತ ಇರ್ತಾರೆ ಅಥವಾ ಏನೋ ಒಂದು ಕಲೆ ಅವ್ರ ಹತ್ರ ಇರುತ್ತೆ. ಅದನ್ನು ಇಲ್ಲಿ ಹಲವಾರು ಅತ್ತೆಯರಿದ್ದೀರಾ, ತಂದೆ ತಾಯರಿದ್ದೀರಾ, ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಮುಂದೆ ಏನು ಬೇಕೋ ಅದನ್ನೆಲ್ಲ ಮಾಡಿ ಪ್ರೋತ್ಸಾಹದಿಂದ ಅವ್ರನ್ನ ಮುನ್ನಡೆಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಲವಾರು ಜನ ಈಗ ಓರಲ್ ಕ್ಯಾನ್ಸರಿಂದ ಬಳಲ್ತಾ ಇರ್ತಾರೆ. ನಮ್ಮ ಮಮತಾವ್ರು ರಿಕ್ವೆಸ್ಟ್ ಮಾಡಿದರು ಕೆಲವೊಂದು ಕಿವಿ ಮಾತು ಹೇಳಿ ಮೇಡಮ್ ಓರಲ್ ಕ್ಯಾನ್ಸರ್ ಬಗ್ಗೆ ಅಂತ. ಸೊ ಈ ಓರಲ್ ಕ್ಯಾನ್ಸರ್ ಅನ್ನೋದು ತಂಬಾಕು ಸೇವನೆಯಿಂದ, ಇಲ್ಲಿ ಹಲವಾರು ಜನ ತಂಬಾಕು ಸೇವನೆ ಅಥವಾ ಗುಟ್ಕಾ ಸೇವನೆಗೆ ಬಲಿಯಾಗಿರ್ತೀರ. ಸೊ ಅದ್ರ ಬಗ್ಗೆ ಒಂದು ಕಿವಿ ಮಾತು ಹೇಳಬೇಕಂತ ಇಷ್ಟಪಡ್ತೇನೆ. ಸೊ ಇವಾಗೇನು ಅಂದರೆ ಚಟಗಳನ್ನು ಶುರು ಮಾಡ್ತೀರಾ, ಹಲವಾರು ಜನ ನಶೆ ಆಮೇಲೆ ತಂಬಾಕೆಲ್ಲ ಚೀವ್ ಮಾಡ್ತಿರ್ತೀರ. ಇದೊಂದು ಕೆಟ್ಟ ಏನು ಅಂತಂದರೆ, ಅದು ಇನಿಷಿಯಲಿ ಏನೂ ನಿಮಗೆ ಸಿಂಪ್ಟಮ್ಸ್ ಕೊಡೋದಿಲ್ಲ, ಲಕ್ಷಣಗಳೇನು ಕಾಣೋದಿಲ್ಲ. ಬಟ್ ಅದು ಲಕ್ಷಣಗಳು ಕೊಟ್ಟಾಗ ಅದು ಫೈನಲ್ ಸ್ಟೇಜ್ ಹೋಗಿರುತ್ತೆ. ಆವಾಗ ನೀವು ಅದನ್ನು ಏನು ಮಾಡೋಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕಾಗುತ್ತೆ. ಆದ್ದರಿಂದ ಎಲ್ಲರೂ ಈ ಥರ ದುಶ್ಚಟಗಳಿಗೆ ಬಲಿಯಾಗಬೇಡಿ, ತಮ್ಮ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳಿ ಅನ್ನೋ ಒಂದು ಕಿವಿ ಮಾತನ್ನು ಹೇಳ್ತಾ
ಸಮಸ್ತ ನಾಡಿನ ಮಹಿಳೆಯರಿಗೆ ಸರ್ಜಾಪುರ ವತಿಯಿಂದ ಎಲ್ಲ ಮಹಿಳಾ ಮಣಿಗಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಮಹಿಳಾ ದಿನಾಚರಣೆಯನ್ನು ಇಂದು ನಾವು ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಎಲ್ಲ ಕ್ಷೇತ್ರದಿಂದ, ವೈದ್ಯಕೀಯ ಕ್ಷೇತ್ರದಿಂದ, ಯೋಗ ಕ್ಷೇತ್ರದಿಂದ, ಶಿಕ್ಷಣ ಕ್ಷೇತ್ರದಿಂದ, ನೃತ್ಯ ಕ್ಷೇತ್ರದಿಂದ, ಪ್ರತಿಯೊಂದು ಕ್ಷೇತ್ರದಿಂದಲೂ ಅತಿಥಿಗಳನ್ನು ಆಗಮಿಸಿ ಆಶಾ ವರ್ಕರ್ಸ್ಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಆಯಾಗಳಿಗೆ ಮತ್ತು ನರ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಮಹಿಳೆಯರಿಗೂ ನಮ್ಮ ಒಕ್ಕೂಟದ ಸರ್ಜಾಪುರದಲ್ಲಿ ಅಭಿವೃದ್ಧಿ ಸಂಜೀವಿನಿ ಒಕ್ಕೂಟ ಅಂತಿದೆ, ಆ ಒಕ್ಕೂಟದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೂ ಕೂಡ ಸನ್ಮಾನದ ಕಾರ್ಯಕ್ರಮದ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಟಾಲ್ಗಳನ್ನ ಹಾಕ್ಸಿದ್ದೀವಿ. ಎಲ್ಲ ಮಹಿಳೆಯರದೇ ಸ್ಟಾಲ್ಸು, ಬೇರೆಯವ್ರದ್ದಲ್ಲ. ಈ ಕಾರ್ಯಕ್ರಮ ಅಂದರೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿಜೃಂಭಣೆಯಿಂದ ಇವತ್ತು ನಾವು ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಈ ಆಚರಣೆಗೆ ಬಂದಂತಹ ಪ್ರತಿಯೊಬ್ಬ ಮಹಿಳೆಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮೊಗದೊಮ್ಮೆ ಸರ್ವ ನಾಡಿನ ಸಮಸ್ತ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ನಮಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಮಾಜಿ ಅಧ್ಯಕ್ಷರಾದಂಥ, ಹಾಲಿ ಸದಸ್ಯರಾದಂಥ SM ಶ್ರೀನಿವಾಸ್ ಅವರು ಮತ್ತು ಶಾಲು ಹಾರು ಮೊಮೆಂಟಸನ್ನು ನಮ್ಮ ಸದಸ್ಯರಾದಂತಹ ಮಂಜು ಸರ್ಜಾ ಸರ್ ಅವರು, ಇದು ಪೆಂಡಲ್ಲು ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ, ಮತ್ತು ಸ್ಟೇಜ್ ಡೆಕೋರೇಷನ್ ಎಲ್ಲ ನಮ್ಮ ಉಪಾಧ್ಯಕ್ಷರಾದಂತಹ ಓಂಶಕ್ತಿ ಮಂಜುನಾಥ್ ಅವರು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮತ್ತು ಈಗ ಇಲ್ಲಿ ವೆಂಕಟೇಶ್ ಸರ್ ಅವರು ಗಿಡಗಳನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೂ. ಅವ್ರಿಗೂ ಕೂಡ ಎಲ್ಲರಿಗೂ ನಮ್ಮ ಎಲ್ಲ ಮಹಿಳಾ ಮಣಿಗಳ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಏನು, ನಾವು ವುಮೆನ್ಸ್ ಡೇ ಬಗ್ಗೆ ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಅನ್ನೋದು ಒಂದು ಥೀಮ್ ಇತ್ತು ನಮ್ಮ ಮೈಂಡಲ್ಲಿ. ಸೊ ಎಲ್ಲರೂ ಮಹಿಳೆಯರಿಗೋಸ್ಕರ ಹ್ಯಾಪಿ ವುಮೆನ್ಸ್ ಡೇ. ಹಾಗಾಗಿ ಎಲ್ಲರೂ ಬಂದು ಇದು ಜಾಯಿನ್ ಆಗಿದ್ದಾರೆ. ತುಂಬ ಖುಷಿಯಾಗಿದೆ ನಮಗೆ ನೋಡಿ, ಇದು ರೆಸ್ಪಾನ್ಸ್ ನೋಡಿ. ಎಲ್ಲರೂ ಬಂದು ಸ್ಟಾಲ್ಸ್ ಆಗ್ತಾಯಿದ್ದಾರೆ, ಇಂಡಿವಿಜುವಲಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ ಮಕ್ಕಳೆಲ್ಲ, ಮತ್ತು ಕೋಲಾಟ ಮಾಡಿದ್ದಾರೆ. ಸೊ ಸಾಂಗ್ಸ್ ಇದೆ, ಬೇರೆ ಊರುಗಳಿಂದ ಎಲ್ಲ ಬಂದು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ನಮಗೋಸ್ಕರ. ಸೊ ಇವತ್ತಿನ ದಿನ ಏನು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅದು ತುಂಬ ಚೆನ್ನಾಗಿದೆ. ಎಲ್ಲರ ಕಡೆಯಿಂದಲೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಎಷ್ಟೇ ಇದಾಗಿದ್ರು ಮಕ್ಕಳು ಬಂದು ತುಂಬ ಎನರ್ಜೆಟಿಕ್ಕಾಗಿ ಬಂದು ಅವರು ಬಂದು ಪರ್ಫಾಮೆನ್ಸ್ ಕೊಡ್ತಾರೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಥರದರೂ ಸೌಕರ್ಯವನ್ನು ನಾವು ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಅದನ್ನು ಮತ್ತು ಸ್ಟಾಲ್ಸ್ಗಳಿಂದ ಬಂದು ತುಂಬ ಕಡೆಯಿಂದ ರೆಸ್ಪಾನ್ಸ್ ಬಂದಿತ್ತು ನಮಗೆ. ತುಂಬ ಕಡೆಯಿಂದನೂ ಫೋನ್ಸ್ಗಳು, ಕಾಲ್ಸ್ ಎಲ್ಲ ಮಾಡಿ ನಾವು ಇಂಡಿಪೆಂಡೆಂಟಾಗಿ ಸ್ಟಾಲ್ಸ್ಗಳೆಲ್ಲ ಇಟ್ಕೊಡ್ತೀವಿ, ನಾವು ಮಾಡ್ಕೊತೀವಿ, ಈ ವುಮೆನ್ಸ್ ಡೇ ನಮಗೋಸ್ಕರನೇ ಇದೂ ಅಂತ ಬಂದು ಹೇಳಿ ಮುಂದೆ ಅವರು ಇಂಡಿವಿಜುವಲ್ ಆಗಿ ಬೊಟಿಕ್ ಆಗಿರಲಿ, ಅವ್ರು ಮಾಡ್ತಾರಂಥ ಫುಡ್ಡು ಮತ್ತು ಅವ್ರ ಕಲಂಕಾರಿ ಆ್ಯಕ್ಟಿವಿಟೀಸ್ ಇದೆ. ತುಂಬ ಕಡೆಯಿಂದನೂ ಬಂದು ಜನ ಅವರ ಬೊಟಿಕ್ಸ್ ಇದು ಮಾಡ್ಕೊಂಡಿದ್ದಾರೆ, ಅಲ್ಲೇ ಮೆಹಂದಿ ಮಾಡ್ತಿದ್ದಾರೆ, ಜೂಟ್ ಬ್ಯಾಗ್ಸ್ ಎಲ್ಲ ಅದೆಲ್ಲ ತುಂಬ ಎತ್ಕೊಂಡ್ಬಂದು ಅವ್ರ ಸ್ಟಾಲ್ಸಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ನಾವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಎಲ್ಲರ ಕಡೆಯಿಂದನೂ, ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲ ಜನ ನಮ್ಮ ಲೇಡೀಸ್ನ ಗುರುತಿಸ್ಬೇಕು. ನಮ್ಮ ಲೇಡೀಸ್ ಯಾವುದೇ ಆಗಿರಲಿ, ಯಾವುದೇ ಕ್ಷೇತ್ರ ಆಗಿರಲಿ, ಎಂಥದೇ ಆಗಿರಲಿ, ಅವ್ರನ್ನ ನಾವು ರೆಸ್ಪಾನ್ಸಿಬಿಲಿಟಾಗಿ ಮುಂದೆ ಎಂಪವರ್ಮೆಂಟ್ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ಮೇನ್ ಕಾರ್ಯಕ್ರಮ ಇತ್ತು. ಲೇಡೀಸ್ ಎಲ್ಲರ ಕಡೆಯಿಂದನೂ ಎಲ್ಲರೂ ಬಂದು ಅವರವರು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾರ್ಚ್ 8 ಮಹಿಳಾ ದಿನಾಚರಣೆ ನಮ್ಮ ಸರ್ಜಾಪುರ ಗ್ರಾಮ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಎಂಟೈರ್ ಸರ್ಜಾಪುರದ ಮಹಿಳಾ ಮಣಿಗಳು ಮತ್ತು ಒಕ್ಕೂಟದ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು, ಮಹಿಳಾ ಸಂಘ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಲೇಡಿ ಸದಸ್ಯರುಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಮಮತಾ ಶಂಭೈ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮ ಏನಿದೆಯೋ ಅಂದರೆ ನಮ್ಮ ಮಹಿಳೆಯರು, ನಮ್ಮ ಮಹಿಳಾ ಶಕ್ತಿಯನ್ನು ನಾವು ತೋರಿಸ್ಬೇಕಂದ್ಬಿಟ್ಟು ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ನಾವು ಮಕ್ಕಳಿಗೆ ಆಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಪ್ರತಿಯೊಂದು ಮತ್ತು ಸ್ಟಾಲ್ಸ್ ಇರ್ಬೋದು, ಎಲ್ಲ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಯಶಸ್ವಿಯಾಗಿ ನಡೀತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಸೋಲ್ ಸ್ಪಿರಿಟ್ ಅವರಿಗೆ
ನನ್ನ ಹೃದಯಪೂರ್ವಕ ಧನ್ಯವಾದಗಳಂತೆ ಇನ್ನು ಮತ್ತೊಮ್ಮೆ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಮಹಿಳಾ ಮಣಿಗಳಿಗೂ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿ ಧನ್ಯವಾದಗಳು. नेशनल वुमेंस डे टू ऑल वुमेन्स ऑफ सरजापुरा। आज का ये कार्यक्रम सरजापुरा ग्राउंड में हुआ है। सारी वुमेन्स ऑफ सरजापुरा यहाँ एकत्रित हुई हैं कल्चरल प्रोग्राम के साथ। हम लोगों ने ये अभी गेम्स भी स्टार्ट करने वाले हैं। गेम्स के साथ ये प्रोग्राम संपन्न होगा और जितने भी अपार्टमेंट्स के लोग हैं, सरजापुरा ग्राम के लोग हैं, सब लोग साथ में आए हैं एंड इट इज़ अ रियली वेरी वंडरफुल प्रोग्राम that it is a cross culture exchange that is happening. Nava Expressions Dance Academy participants has given a wonderful performance. High Greva Institute participants has also given a wonderful performance, and Kolata dance which Sarjapura ladies have performed it's wonderful. It's amazing. Thank you all. Thank you for the press and the stalls which all the ladies have gathered over here and they have given it. Mamta Madam, Chairman of Sarjapura Town, Women's of Sarjapura Town और अपार्टमेंट सरजापुरा विलेजेस के संपन्न के कारण ही आज हुआ है and it is a very wonderful program that has happened. We are really grateful that we are a part of this Sarjapura town. Thank you. Jai Hind, Jai Karnataka.